ಕೂಡಲ ಸಂಗಮ ಸ್ಥಳೀಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ದುರಸ್ತಿಗೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಆಡಳಿತ ಮಂಡಳಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಘಟನೆಯ ಹಿನ್ನೆಲೆ ಕಳೆದ ಸೆಪ್ಟೆಂಬರ್ 20, 2025ರಂದು ಕರವೇ ಪದಾಧಿಕಾರಿಗಳು ಭವನದ ಶೋಚನೀಯ ಸ್ಥಿತಿಯನ್ನು ಸುಧಾರಿಸುವಂತೆ ಮನವಿ ಪತ್ರ ಸಲ್ಲಿಸಿದ್ದರು. ಭವನದ ಅಭಿವೃದ್ಧಿಗಾಗಿ ಕೇವಲ 69,000 ರೂಪಾಯಿ ಅನುದಾನ ಬಿಡುಗಡೆ ಮಾಡುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ದರು. ಆದರೆ ಈ ಅತ್ಯಲ್ಪ ಮೊತ್ತದಲ್ಲಿ ಭವನದ ಸಂಪೂರ್ಣ ನವೀಕರಣ ಸಾಧ್ಯವಿಲ್ಲ ಎಂದು ಕರವೇ ಆಕ್ರೋಶ ವ್ಯಕ್ತಪಡಿಸಿದೆ. ಪ್ರಮುಖ ಬೇಡಿಕೆಗಳು: ಭವನದ ಸುಧಾರಣೆಗೆ ಘೋಷಿಸಲಾಗಿರುವ ಅನುದಾನ ತೀರಾ ಕಡಿಮೆಯಿದ್ದು ಕೂಡಲೇ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಬೇಕು. ಕಟ್ಟಡದ ದುರಸ್ತಿ ಕಾರ್ಯವನ್ನು ವೈಜ್ಞಾನಿಕವಾಗಿ ಮತ್ತು ಸಮಗ್ರವಾಗಿ ಕೈಗೊಳ್ಳಬೇಕು. ಹೋರಾಟದ ಎಚ್ಚರಿಕೆ: ಮನವಿ ನೀಡಿ ಹಲವು ದಿನಗಳಾದರೂ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ 1 ವಾರದೊಳಗೆ ಭವನದ ಸುಧಾರಣಾ ಕಾರ್ಯ ಆರಂಭವಾಗದಿದ್ದರೆ ಕೂಡಲ ಸಂಗಮದಲ್ಲಿ ಉಗ್ರರೂಪದ ಹೋರಾಟ ಹಾಗೂ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಕರವೇ ಪದಾಧಿಕಾರಿಗಳು ಈ ಮೂಲಕ ಅಂತಿಮ ಗಡುವು ನೀಡಿದ್ದಾರೆ. ಬಟ್ ಅದು ಪುನರ್ವಸತಿ ಕೇಂದ್ರದೊಳಗೆ ಈಗಾಗಲೇ ಬಂದು ನಾನು ಮನವಿ ಮಾಡ್ಕೊಂಡ ಮೇಲೆ ನಾನು ಹೋಗಿ ಸ್ಥಾನಿಕವಾಗಿ ನೋಡಿ ಬಂದಿದ್ದೆ. ನೋಡಿ ಏನು ಮಾಡಬೇಕು, ಕಿಟಕಿ ಅವನ್ನೆಲ್ಲ ಡ್ಯಾಮೇಜ್ ಆಗಿದೆ ಸರ್. ಮತ್ತು ಅವೇನು ಟೈಲ್ಸ್ ಅವೇನಿತ್ತಲ್ಲ ಅದೆಲ್ಲ ಸ್ವಲ್ಪ ಇಟ್ಟಿದ್ದಾರೆ ಸರ್. ನೋಡಿ ಬಂದಿದ್ದೀನಿ. ಅದಕ್ಕೆ ಈಗಾಗಲೇ ಹೋದ ವರ್ಷ ಆ್ಯಕ್ಷನ್ ಪ್ಲಾನ್ದಲ್ಲಿ ಇಟ್ಟಿದ್ದಾರೆ ಸರ್. ಈ ವರ್ಷದ್ದು ನಾನು ಇದು ಕೊಡ್ತೀನಿ, ಎಷ್ಟು ಬೇಕು ಮಾಡಿಸಿ ಅನುದಾನವನ್ನು ಈ ವರ್ಷ ಗ್ರ್ಯಾಂಟ್ ಬಂತು ಅಂದರೆ ನಾವು ಇದು ಕೊಡ್ತೀನಿ ಸರ್. ನಮಗೆ ಗೊತ್ತಿದ್ದಂಗೆ 2025-26 ಸಾಲಿನ ಮಾಡಿದ್ರೆ ಗ್ರಾಮ ಪಂಚಾಯತಿಗಳಿಗೆ 15% ಯಾವುದೇ ಗ್ರ್ಯಾಂಟ್ ರಿಲೀಸ್ ಆಗಿಲ್ಲ ಸರ್. ಯಾವ ಪಂಚಾಯತಿಗೂ ಆಗಿಲ್ಲ ಕರ್ನಾಟಕದಲ್ಲಿ. ಅದು ಬಂತು ಅಂದರೆ ಗ್ರ್ಯಾಂಟ್ ರಿಲೀಸ್ ಆಯಿತು ಅಂದರೆ ಅದು ಎಷ್ಟು ಬೇಕೋ ಅದಕ್ಕೆ ನೋಡ್ಕೊಂಡು ಎಸ್ಟಿಮೇಟ್ ಮಾಡಿ ನಾನು ಇದು ಕೊಡ್ತೀನಿ, ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ ಸರ್. ಈ ಫೈನಾನ್ಸ್ ಯಾವುದು 14 ಸರ್ 15ನೇ ಹಣಕಾಸದ್ದು ಈ ವರ್ಷದ ಸರ್. 2025-26 ಸಾಲ ಕಾಮಗಾರಿ ಸಲುವಾಗಿ ಎಲ್ಲ ಕಡೆ ಇಲ್ಲ ಸರ್. ಅದೆಲ್ಲ ಓಲ್ಡ್ ಕಾಮಗಾರಿ ಸರ್. 2024-25 ಏನೋ ಉಳಿತಾವೆ ಸರ್. ಉದಾಹರಣೆಗೆ ನಾವು ಇಟ್ಟಿದ್ದೀವಿ ಅಂಬೇಡ್ಕರ್ ಭವನ ದುರಸ್ತಿಗಾಗಿ 69,000 ಇಟ್ಟಿದ್ದೀವಿ. ಅಂಥ ಕಾಮಗಾರಿ ಉಳಿದಿದ್ದು ಅಂದ್ರೆ ಅಂತ ಮಾಡ್ತೀವಿ ಸರ್. ಬಟ್ ಈ ವರ್ಷದ ಏನೈತಲ್ಲ ಯಾವುದೇ ಗ್ರಾಂಟ್ ಬಂದಿಲ್ಲ, ಯಾವ ಪಂಚಾಯತಿ ಇಲ್ಲಿ ಮದುವೆ ಎಲ್ಲ ಅದಕ್ಕೇನು ಚಾರ್ಜ್ ಕೊಡ್ತಾರೋ ನಂಗೆ ಫ್ರೀ ಮಾಡ್ಕೊತಾರೆ ಎಲ್ಲಿ ಸರ್? ಅದನ್ನು ಎದಕ್ಕೆ ಉಪಯೋಗ ಮಾಡ್ತಾರೆ ನಮ್ಮ ಭವನ? ಸಮುದಾಯಕ್ಕೆ ಅದು ನನಗೆ ಗೊತ್ತಿಲ್ಲ ಸರ್. ನಾನು ಇತ್ತೀಚೆಗೆ ಬಂದಿದ್ದೀನಿ. ಅದು ಏನು ಮಾಡ್ತಿದ್ದಾರೆ ಏನೋ ನಿಮ್ಗೆ ವ್ಯಾಪ್ತಿ ಬರುತ್ತೆ ಅನ್ನೋ ಕಾರಣ ಕೇಳಾಗುತ್ತೆ. ಇಲ್ಲಿ ಕೆಲವೊಂದು ಸಮುದಾಯಕ್ಕೆ ಸೇರೈತೆ ಅಂತಂದ್ರೆ ಅಟ್ಲೀಸ್ಟ್ ಅವ್ರು ನಾವು ಕೇಳ್ತಿಲ್ಲ. ಅದಕ್ಕೆ ನಿಮ್ಮ ವ್ಯಾಪ್ತಿ ಬರ್ತಿತ್ತು ಅನ್ನೋದು ನಮ್ಮ ದೊಡ್ಡ ಪ್ರಶ್ನೆ ಆಗೈತಿ. ಈಗ ಇಲ್ಲ, ಅದು ಈಗ ನೀವು 69 ಗ್ರ್ಯಾಂಡ್ ಇನ್ನೊಂದು ನಮಗೆ ಹೇಳೋದು ನಾನು ಹೇಳ್ಬೇಕು ಅಂತ ನಾನು ತಿಳ್ಕೊಂಡಂತ. ನಾನು ಇತ್ತೀಚೆಗೆ ಬಂದೀನಿ ಸರ್. ಬಟ್ ನಾನು ಒಂದು 2-3 ತಿಂಗಳು ಆಗಿ ಬಂದು ನಾನು ತಿಳ್ಕೊಂಡಂಗೆ ಗ್ರಾಮ ಪಂಚಾಯತಿಗೆ ಹೆಂಡಿಂಗ್ ಆಗಿಲ್ಲ. ಕಟ್ಟಡ ಆಗಿದೆ ಸರ್, ಬಟ್ ನಮಗೆ ಸಂಪೂರ್ಣವಾಗಿ ಹ್ಯಾಂಡಲ್ ಆಗಿಲ್ಲ. ಬಟ್ ಆಗಿಲ್ಲ ಅಂದ್ರೂ ಸಹಿತವಾಗಿ ನಾವು ಐತಿ ನಮ್ಮ ವ್ಯಾಪ್ತಿಯೊಳಗೆ. ಈಗ ನೀವು ಸ್ಥಳೀಯವಾಗಿರ್ತಕ್ಕಂಥ ವ್ಯವಸ್ಥೆ ಅದು ಎಲ್ಲಾರು ಬರ್ತದೆ ನಿಮಗೆ ಮಾಹಿತಿ ಇರಬೇಕು ಅನ್ಸುತ್ತೆ. ಅದು ತಿಳ್ಕೊಳ್ಳೋ ಪ್ರಯತ್ನ ಮಾಡಲ್ಲ. ಅಲ್ಲ, ಅದನ್ನ ಮಾಡ್ತಿದ್ದೀನಿ ಸರ್ ನಾನು. ಅದು ನಮಗೆ ಹ್ಯಾಂಡಲ್ ಆಗಿಲ್ಲ ಸರ್ ಗ್ರಾಮ ಪಂಚಾಯತಿಗೆ. ಜಿಲ್ಲಾ ಪಂಚಾಯತಿ ಅಂತಂದ್ರೆ ಜಿಲ್ಲಾ ಪಂಚಾಯತಿ ಮುಂದೆ ಹೋರಾಟ ಮಾಡ್ಕೊಂಡು ಅದಕ್ಕೆ ಅನುದಾನ ಬಿಡುಗಡೆ ಮಾಡಿ ಸುಧಾರ ಮಾಡುವಂಥ ಕೆಲಸ ಮಾಡ್ತೀವಿ ಅಂತ. ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಇಲ್ಲೊಂದು ಕಾರಣ ಮತ್ತೆ ಯಾರಿಗೆ ಬರ್ತದೆ ಅದು ಕಟ್ಟಿದಾರೆ ಯಾರು ಕಟ್ಟಿದಾರೆ ಯಾರು ಅನ್ನೋ ಕಾರಣಕ್ಕಾಗಿರಲ್ಲ. ಅಲ್ಲಿ ಪರಿಸ್ಥಿತಿ ನೋಡ್ಬಿಟ್ರೆ ಸರ್ ಅವು ಏನು ಪುಣ್ಯಾತ್ಮ ಹೆಸರು ಏನು ಮಾಡಲ್ಲ. ಅದಕ್ಕೆ ಎದಕ್ಕೂ ಸಹಿತ ಬರಲ್ಲ. ಹೋಗಿ ಬಂದೀನಿ ಸರ್, ನಾನು ಹೋಗಿ ಬಂದಿದ್ದೀನಿ, ನೋಡೀನಿ ಸರ್. ನೋಡಿನೂ ಈಗ ಹೇಳಿದ್ದೀನಿ ರೀ, ಮೊನ್ನೆ ಹೋದಾಗೂ ಹೇಳಿದೆ ಇದ್ರೊಳಗೆ ಏನು ಮಾಡೋಕ್ಕಾಗತ್ತೆ ನೀವು ಅದು ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಏನೂ ಬೇಡ ಅಂತಂದ್ರು ಪೇಂಟಿಂಗ್ ಮಾಡಿಕೊಂಡು ಸ್ಲೋಗನ್ ಅವನ್ನೆಲ್ಲ ಮಾಡಿಸಿ ನೆಕ್ಸ್ಟ್ ಈ ವರ್ಷ ಏನು ಬ್ಯಾಟ್ ಬರ್ತಲ್ಲ ಸಂಪೂರ್ಣವಾಗಿ ಕಿಟಕಿ ಇವ್ರಿಗೆ ಕೊಟ್ಬಿಡ್ತೀರಿ. ಇಲ್ಲ ಸರ್, ಅದು ಹಂಗಿಲ್ಲ ಸರ್. ಮತ್ತೆ ಮಾಡ್ಬೇಕು ಸರ್. ಅದನ್ನ ಏನೈತಿ ಅಂದ್ರೆ ಬೋರ್ಡ್ ಬರೀಬಹುದು ದುರಸ್ತಿಗೆ ಆಗಿ ಅಂತ ಐತಿ ಸರ್. ಅದು ನೀವು ಏನು ಬೇಕಾದ್ರೆ ಮಾಡ್ಕೋಬೇಕು ಹೇಳಿ. ಈ ಸದ್ಯ ಏನು ಮಾಡ್ಕೋ ಸಾಧ್ಯತೆ ನಮ್ಮ ಬೇಡಿಕೆ ಏನೈತೆ ಅದು ಈಡೇರಿಸ್ತೀವಿ. ಇಡೀ ಊರಾಗ ಹೋಗಿ ಪಟ್ಟಿಯರ್ ಇರ್ತೀವಿ ಅದು ನಾ ಗ್ರ್ಯಾಂಟ್ ಇತ್ತು ಅಂತ ನಾ ಹೇಳೇ ಬಿಡ್ತೇವೆ ಸರ್. ನಮ್ಮಲ್ಲಿ ನಾನು ಇತ್ತೀಚೆಗೆ ಒಂದು 15 ಹೇಳಿದ್ನಲ್ಲ 2024-25 ಒಳಗಡೆ ಅಷ್ಟೈತೆ ಸರ್ ಅಮೌಂಟ್. ಬಟ್ ಈ ವರ್ಷದ ಏನೈತೆ ಮನವಿ ಕೊಟ್ಟಿಂದ ಅದು ಯಾವ ವ್ಯಕ್ತಿ ಬರ್ತದೆ ಇವ್ರು ಯಾಕೆ ಕೊಡೋದು ಕಿರಿಕಿರಿ ಮಾಡ್ತಾರೆ ಅಂತ ನಿಮಗೆ ಗಮನಕ್ಕೆ ಬಂದಿಲ್ಲ. ಇಲ್ಲ, ನಾನು ತಿಳ್ಕೊಳ್ಳೋಂಥ ಪ್ರಯತ್ನ ಯಾಕೆ ಮಾಡಿ ನಾನು ಮಾಡ್ತಾ ಇದ್ದೀನಿ ಸರ್. 3 ತಿಂಗಳ ಮಣ್ಣಿ ಮನಿ ಇಲ್ಲಿ ಕೊಟ್ಟಿನ ನಾವು ಹೇಳೋದಾಗ ನೋಡಿ ಬಂದಾರ ಸರ್. ಅವರು ಮನಿ ಹಿಂದೆ ಬಂದಿದ್ದು ನೋಡಿಲ್ಲ ಸರ್ ಅವರು. ನಾವು ಈಗ 3 ತಿಂಗಳಾದ ನೀವು ಬಂದು 3 ತಿಂಗಳಾದ ನಿಮಗೆ ಬಂದು 3 ತಿಂಗಳಿಂದ ಅವ್ರು ಕೊಟ್ಟಿದ್ದಾರೆ. ಮತ್ತೆ 3 ತಿಂಗಳ ತನಕ ಇನ್ನಾದ್ರೆ ನೀವು ನಾನು ನೋಡೋದ್ರಾಗಿರಲಿಲ್ಲ. ಇಲ್ಲ ಸರ್, ನಾನು ಬರೋದಕ್ಕಿಂತ ಮೊದಲ ಕೊಟ್ಟಿದ್ದಾರೆ ಸರ್. ನಾನು ಬಂದಿದ್ದಿಲ್ಲ.
ಹಿಂಗಾಗಿ ಅದು ನನಗೆ ಮದ್ದು ಎಲ್ಲ ಕಿತ್ತದು ಬಟ್ ನನಗೆ ಇದ್ದಿದ್ದಿಲ್ಲ. ಆಮೇಲೆ ನಾ ಬಂದ ಮೇಲೆ ಅವ್ರು ಬಂದು ಒಂದು 2 ಸರ್ತಿ ನಾನು ಬಂದು ಮೌಖಿಕವಾಗಿಯೇ ಹೇಳಿದ್ರು. ಮತ್ತು ಆಮೇಲೆ ಏನೈತಿ ಅವ್ನು ಬಂದು ಮನವಿನೂ ಕೊಟ್ಟರು. ಮನವಿ ಕೊಟ್ಟ ತಕ್ಷಣ ಬಂದು ನೋಡಿದೆ. ನೋಡಿ ಅವ್ರ ಸಮಕ್ಷ ಬಂದು ಮಾತಾಡಿ ನಾನು ಮಾತಾಡಿ ನಿಮ್ಗೆ ಐತಿ ಅನುದಾನ ಇದ್ರೊಳಗೆ ಏನು ಮಾಡೋಕ್ಕಾಗತ್ತೆ ಮಾಡಿ ಹೆಸರಿಲ್ಲ, ಪೇಂಟ್ ಇಲ್ಲ, ಅಲ್ಲ ಅಲ್ಲಿ ಇರ್ತಕ್ಕಂಥ ಅವಮಾನ ಮಾಡುವಾಗ ವಾಸ ಮಾಡ್ತಾರಲ್ಲ ಅಟ್ಲೀಸ್ಟ್ ಅವ್ರಿಗೆ ಜವಾಬ್ದಾರಿ ಕಡೆಗೆ ಅವ್ರಿಗೆ ಯಾರು ಕೊಟ್ಟಾರಪ್ಪ ಅಲ್ಲಿ ಪ್ರಮುಖರು ಅದಾರ ಅಲ್ಲಿ ಮೆಂಬರ್ ಅದಾರ ಅಂತಂದ್ರೆ ಅವ್ರಿಗೆ ಹೇಳಕ್ ಬರ್ತತ್ತ ನೀವು ಒಂದು ಟೀಮ್ ಮಾಡಕ್ ಬರ್ತದಲ್ಲ ಅವ್ರಿಗೆ ಆಡಳಿತ ಕೊಟ್ಟು ಕಳ್ಸಿ. ನೀವು ಟೀಮ್ ಒಂದು ಕಮಿಟಿ ರೆಡಿ ಮಾಡಿ ಆ ಭವನಕ್ಕೆ ಅಷ್ಟೇ ರೀ ಮಾಡ್ಬೋದು ಸರ್. ಅಲ್ಲಿ ಸಹಕಾರ ಇತ್ತು ಅಂದ್ರೆ ಅಲ್ಲಿ ಒಂದ್ ನಿಮಿಷ ಹೇಳತ್ತಾನ. ನೀವು ಒಂದು ಟೀಮ್ ರಚನೆ ಮಾಡಿ ಅವ್ರಿಗೆ ಕೊಟ್ರಪ್ಪ ಅಂದ್ರ ಅವರು ಲಗ್ನ ಆಗ್ಲಿ ಯಾವ್ದೋ ಒಂದು ಕಾರ್ಯಕ್ರಮ ಆಗ್ಲಿ 1000 ತಗೊಂತಾರೋ 1500 ತಗೊಂತಾರೋ ಅದನ್ನ ಮೇಂಟೆನೆನ್ಸ್ ಅಂತ ಮಾಡ್ಕೊಂಡು ಅದನ್ನ ನೀವು ಹೇಳಿ ಕಳ್ಸಿ ಟ್ರಸ್ಟ್ ಮಾಡಿ ಕಳ್ಸಿ ಮಾಡಿಸ್ಕೊಟ್ರೆ ಮುಗಿದು ಹೋಗತ್ತಲ್ರಿ.